ಜನಪ್ರಿಯತೆಯನ್ನು ಉಳ್ಳಂತಹ ಶಾಸಕರು ಇವತ್ತು ಹುಮನಾಬಾದ್ನಲ್ಲಿ ಕೂಡ ಅತ್ಯಂತ ಎಲ್ಲರ ಜನಪ್ರಿಯರಾಗಿ ಫಸ್ಟ್ ಟೈಮ್ ಎಲೆಕ್ಷನ್ ನಿಂತರು, ಎಲೆಕ್ಷನ್ ಗೆದ್ದರು ಅಂತ ಇತಿಹಾಸ ನಿರ್ಮಾಣ ಮಾಡ್ತಾ ಇದ್ದ ಕೆಲಸ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಸಿದ್ದಿಗೆ ಪಾಟೀಲ್ ಅವರು ಬಂದರೆ ಅವರಿಗೆ ಜೋರದ ಅಭಿಮಾನ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ಅರಣ್ಯ ಸಚಿವರಾಗಿರ್ತಕ್ಕಂತಹ ಶ್ರೀ ಈಶ್ವರ್ ಖಂಡ್ರೆ ಸರ್ ಅವರು ಹಾಗೂ ಇನ್ನೋರ್ವ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಸರ್ ಅವರು, ಅದೇ ರೀತಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶೈಲೇಂದ್ರ ಗಂಗಾಳೆ ಸರ್ ಅವರು ಹಾಗೂ ಡಾಕ್ಟರ್ ಸಿದ್ದಿಕ್ ಪಾಟೀಲ್ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಬೇಕಾಗಿ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಬರಬೇಕು. ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸರ್ ಅವರಿಗೆ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಇವಾಗ ಪ್ರಾಸ್ತಾವಿಕವಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಷಡಕ್ಷರಿ ಸರ್ ಅವರು ಪ್ರಾಸ್ತಾವಿಕವಾಗಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಅತ್ಯಂತ ನಮ್ಮನೆಲ್ಲ ಹೆಮ್ಮೆಯ ಸ್ವಾಗತವನ್ನು ಈಗಾಗಲೇ ಅಧ್ಯಕ್ಷ ಹೇಳಿರೋದನ್ನು ರಿಪೀಟ್ ಮಾಡಿದೆ. ಗೌರವಾನ್ವಿತ ಸಚಿವರು ಕೂಡ ಬೇರೊಂದು ಕಾರ್ಯಕ್ರಮಕ್ಕೆ ತುರ್ತಾಗಿ ಹೋಗ್ಬೇಕಾಗಿರೋದ್ರಿಂದ ಒಂದೆರಡು ಸಂಗತಿಗಳನ್ನ ಒಂದು 5 ನಿಮಿಷ ಮುಗಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ನಾನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿ ಬೀದರ್ ಜಿಲ್ಲೆನಲ್ಲಿ ಮಾನ್ಯ ಅರಣ್ಯ ಸಚಿವರಾಗಿರುವಂತಹ ಖಂಡ್ರೆ ಸಾಹೇಬರಾದಂತಹ ಸಂದರ್ಭದಲ್ಲಿ ನನಗೆ ಕೂಡ ಅವರು ಆಫೀಸ್ಗೆ ಹೋಗಿ ಅವ್ರನ್ನ ಅಭಿನಂದಿಸುವ ಸಂದರ್ಭದಲ್ಲಿ ನನಗೆ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಕೂರಿಸಿ ಮಾತನಾಡೋದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ. ಅವ್ರಿಗೆ ಅವಕಾಶ ಇದೆ, ಖಂಡಿತ ನಾವೆಲ್ಲರೂ ಕೂಡ ಅವ್ರಿಗೆ ಕೈ ಜೋಡಿಸಿ ಇನ್ನಷ್ಟು ಕೂಡ ಅವರ ಕ್ಷೇತ್ರದಲ್ಲಿ ಒಳ್ಳೆಯ ಯಶಸ್ಸನ್ನು ಸಾಧಿಸಿ ಅಂತ ಹೇಳಿ ಅವ್ರ ಶುಭವನ್ನ ಕೋರ್ತಾ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಬೆಂಗಾಳೆ ಸರ್ ಅವರು ಹೇಳ್ತಾ ಇದ್ದೀನಿ. ಶ್ರೀ ಈಶ್ವರ್ ಬಿ ಖಂಡ್ರೆ ಅರಣ್ಯ ಸಚಿವರು, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು, ಸಚಿವರಿಗೆ ಹಾಗೂ ಶಾಸಕರುಗಳಿಗೆ ಶುಭಾಶಯ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಆತ್ಮೀಯರೇ, ಇವತ್ತು ಈ ನಾಡು ಅತ್ಯಂತ ಪವಿತ್ರವಾದಂತಹ ಒಂದು ನಾಡು. ಇಲ್ಲಿ ನಾವೆಲ್ಲ ನಮ್ಮ ಹಿರಿಯರಿಗೆ ಗೌರವರಿಗೆ ನಾವೆಲ್ಲ ಗುರುಗಳೆಲ್ಲರಿಗೆ ಗೌರವವನ್ನು ಕೊಡ್ತಾರೆ. ಅದರಲ್ಲಿ ಶಿಕ್ಷಕರಿಗೆ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳ್ತೀವಿ. ಮೊದಲನೇ ಸ್ಥಾನ ನಾವು ನಮಗೆ ತಾಯಿ ದೇವರಿಗೆ ಕೊಡ್ತೀವಿ. ಎರಡನೇ ಸ್ಥಾನ ಜನ್ಮ ಕೊಟ್ಟಂತ ತಂದೆಗೆ ಕೊಡ್ತೀವಿ. ಮೂರನೇ ಸ್ಥಾನ ಕೊಡುವಂಥದ್ದು ಯಾರಿಗೆ? ಮೂರನೇ ಸ್ಥಾನ ಶಿಕ್ಷಕರಿಗೆ ಕೊಡ್ತೀವಿ. ಯಾಕೆಂದ್ರೆ ಪ್ರತಿಯೊಬ್ಬರ ಬದುಕನ್ನು ರೂಪಿಸುವಂತ ಒಂದು ಶ್ರೇಷ್ಠವಾದಂತಹ ವೃತ್ತಿ ಯಾವುದಾದ್ರೂ ಇದ್ರೆ ಅದು ಶಿಕ್ಷಕ ವೃತ್ತಿ ಅಂತ ಹೇಳ್ಬೋದು. ಅದಕ್ಕೆ ಬಹಳ ವಿಶಿಷ್ಟವಾಗಿ ರಾಜ್ಯದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ನಿಮ್ಮೆಲ್ಲ ಪದಾಧಿಕಾರಿಗಳು ಇವತ್ತು ಅನೇಕ ಜನ
ಸುಮಾರು ಈ ಒಂದು ನೌಕರ ಸಂಘದ ನಮ್ಮ ಜಿಲ್ಲಾ ಶಾಖೆ ಅಧ್ಯಕ್ಷರಾದಂತ ಶ್ರೀ ರಾಜೇಂದ್ರ ಕುಮಾರ್ ಗಂದಿಗೆ ಅವರಿದ್ದಾರೆ. ಇನ್ನೀಗ ಅವ್ರ ಜೊತೆಯಲ್ಲಿ ಅವರ ಶಿಕ್ಷಣದಲ್ಲಿ ಬಹಳಷ್ಟು ಆಸಕ್ತಿಯನ್ನು ಇಟ್ಕೊಂಡು ಇವರು ಬಹಳ ಜ್ಞಾನವನ್ನು ಪಡೆದು ಇವತ್ತು ಅವರು ನಮ್ಮ ಪ್ರಪ್ರಥಮವಾಗಿ ಬೋಧಕರಾಗಿ ತತ್ವಜ್ಞಾನದ ಪ್ರಾಧ್ಯಾಪಕ